ಏನ್ ಮಲ್ಲಿ ಏನ್ ಮಾತಾಡಿ ಐತ್ಕೆ ನೀನು? ಏನ್ ಮಾತಾಡಿ ಹೇಳು. ಏನೋ ಸರ ಇಸ್ಕೊಂಡಿದೀಯ ಅಂತಲ್ಲ, ಕೊಟ್ಬಿಡು ತಗ್ದಿ. ಇಲ್ಲ ಕಣ ಯಜಮಾನ್ರೆ, ನೀವಿದ್ದೀರಿ ಅಂದ್ಬಿಟ್ಟು ಹಂಗೆ ನಾನು ಮರ್ಯಾದೆ ಕೊಡ್ಕೊಂಡಿರೋದು ಅಷ್ಟೇ. ಇಲ್ಲಾಂದ್ರೆ ಹೊಂಟೋಗ್ಬಿಡಿಯೋನಿ. ಈಗ ಏನ್ ಕೊಡನೆ ನಾನು? ಇದೊಳೆ ಚಂದ ಇರೋದಕ್ಕಂತ ಕಡಿ ಏನ್ ಕೊಡನೆ ಅಂತವ? ಇಲ್ಲ ಇಲ್ಲ, ಒಡಬೇನು ಇಲ್ಲ ಗಿಡಬೇನು ಇಲ್ಲ ಕತೆ. ನಂತವೇನಿದದು ಒಡಬೆ? ಏನ್ ಯಾರು ಕೊಟ್ಟಿದ್ರು? ಇಲ್ಲ ಇಲ್ಲ ಕತೆ. ಆಗ್ಲಿಂದ ಇಲ್ಲ ಅಂತ ಹೇಳಿದ್ರು ಕೇಳ್ದನೆ ಒಡವೆ ಕೊಡು ಅಂದೆ. ಎಲ್ಲಿಂದ ತಂದ್ಕೊಡನೆ ನಾನು? ಎಲ್ಲಿಂದ ತಂದ್ಕೊಡನೆ ಅಂತವ? ಓ ಚಂದ ಕೇಳ್ತಾ ಇದ್ದೀರಿ. ಇವ್ರು ಬಂದು ಗಲಾಟೆ ಮಾಡೋದಲ್ದನೆ ಕೇಳಿ ಅವ್ರನ್ನೇ ಎಲ್ಲಿದ ಒಡವೆ ಅಂತ. ಮನೆ ಪಾನೆ ಎಲ್ಲನೂ ಒದ್ರಿ ಹುಡ್ಡಿ ಹಾಕವ್ರೆ. ಒಡಬೇನೂ ಇಲ್ಲ ಏನೂ ಇಲ್ಲ. ಒಸಿಯ ಎಲ್ಲರೂ ಇದು ಮಾಡಿದಾರೆ, ಅಂಡಿದಾರೆ. ಅವ್ರು ಹೇಗ್ತಿಗೆ ಬೆಂಕಿ ಹಾಕ. ನಾನಾಗದಕ್ಕೆ ಸೋರ್ಸ್ಕೊಂಡು ಇವನಿ ಲೆಕ್ಕದಲ್ಲಿ ನಾನು ಬಂದುಬಿಟ್ಟು ಇದು ಮಾಡ್ಬೇಕಾಯ್ತು, ಕೊಡ್ಬೇಕಾಯ್ತು ಕೂಟಕ್ಕೆ. ಹಿಂಗೆ ಮಾಡೋರಲ್ಲ, ಮಾನ ಮರದಿನೆಲ್ಲ ತೆಗ್ದವ್ರಲ್ಲ ಅಂತ ಅಂದ್ಬಿಟ್ಟು ನಾನು ಕೂಟಕ್ಕೆ ಕೊಡ್ಬೇಕಾಯ್ತು. ಏನು ಮಾಡೋದು? ನಾನು ಕೊಡ್ಲಿಲ್ಲ. ಸುಮ್ಮನೆ ಯಾತಿಕೆ ಗೊತ್ತಾಗ್ದೇ ಮಾಡೋರೆ ಅನ್ಕೊಂಡೆ. ಇವರೇ ಕೊಟ್ಟಿದ್ದಾರೆ ನಿಮ್ಗೂ. ನಿಮ್ಮ ಟೈಮ್ನು ವೇಸ್ಟ್ ಮಾಡಿಸ್ಕೊಂಡು ಇಲ್ಲಿ ಪಂಚಾಯತಿ ಸೇರ್ಸ್ಕೊ ಕೂತವ್ರೆ. ಇವ್ರಿಗೇನು ಮಾಡೋ ಕೆಲಸ ಇಲ್ಲ. ಮಗ ತಂದು ಹಾಕ್ತಾನೆ, ಹಂಗೆ ಹಿಂಗೆ ಆಗಿ ಹೆಂಗೋ ನಿಂತ್ಕೊಂಡು ತಿರ್ತಾರೆ. ಏನಾದ್ರು ಕಾಲ ಕಳ್ಕೊಂಡಿರ್ಬೇಕಲ್ಲ. ಇನ್ನೇನು ಮಾಡೋರು ಅಂತ. ಮಲ್ಲಕ ಸರಿಯಾಗಿ ಮಾತಾಡು. ಇದು ಪಂಚಾಯತಿ ಕಟ್ಟೆ. ಆಮೇಲೆ ನೀನು ಈಸ್ಕೊಂಡಿದ್ದಿ ಪಾಸ್ಕೊಂಡಿದ್ದಿ ಅಂತ ಗೊತ್ತಿತ್ತಾಗ್ಬಿಟ್ರೆ ಮಾತ್ರ ಇಲ್ಲಿ ಕತೆಗಳೇ ಬೇರೆ ಆಗೋಯ್ತದೆ. ಕರೀರಿ ಅವನ್ನ, ರಮೇಶನ್ ಕರೀರಿ. ಬಂದ್ರೆ ಬರ್ಲಿ, ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಾವನೆ, ಯಾರು ಕೊಟ್ಟಿದ್ದಾನೆ ಏನು ಅಂತ ಬಿಡ್ತೀನಿ. ಈಗ ಎಲ್ಲಿಂದ ತಂದು ಕೊಡನೆ ನಾನು? 4 ಲಕ್ಷ ರೂಪಾಯಿ ಆಯ್ತದೆ. ಮನೆ ಮಠ ಮಾರ್ಕೊಂಡು ಬೀದಿ ನಿಂತ್ಕೊಳ್ಬೇಕಾಯ್ತು ಅಷ್ಟೇ. ಅದನ್ನ ಕೊಡಕ್ಕೆ ಹೋದ್ರೆ ತೀರ್ಸ್ಕೊಂಡು ಪರ್ಸ್ಕೊಂಡು ಇಲ್ಲ 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 ಐಕಿಲ್ಲ. ಯಾಕೆ ಬೇಕು ಅಂತಲ್ಲ ಸುಮ್ಮನೆ ಅಲ್ಲ. ಯಾಕೆ ಹಿಂಗೆ ಅರ್ಥ ಕೂತಿದ್ದಾರೆ ಇವರು? ಇವ್ರಿಗೇನು ಗೊತ್ತಾಯ್ಕಿಲ್ವಾ? ಸುಮ್ಮನೆ ನೋಡು ಮಲ್ಲಕ್ಕ, ನೋಡು. ನೀನು ವಯಸ್ಸಿಗೆ ತಕ್ಕಂಗೆ ಮರ್ಯಾದೆ ಕೊಟ್ಕೊಂಡು ಹೇಳ್ತಾವಿ. ಸುಮ್ಮನೆ ಯಾಕೆ ಇವ್ಡಾಕೋರ್ ಮನೆಯವ್ರು ಸುಳ್ಳು ಹೇಳಾಕಿಲ್ಲ. ಅವ್ರಿಗೇನು ಬಂದಿದ್ದದು ಹಣೆ ಬರ. ಸುಮ್ಮನೆ ಸುಳ್ಳು ಪಳ್ಳೆಲ್ಲ ಹೇಳ್ಕೊಂಡು ನಿಂತ್ಕೊಳಕ್ಕೆ ನೀನೇ ಹೇಳು. ಸುಮ್ಮನೆ ಯಾಕೆ ಸುಳ್ಳನ್ನೆಲ್ಲ ಹೇಳೋರು? ಸುಮ್ಮನೆ ಯಾಕೆ ಜಗಳ ಬೇಡ, ಕಲ ಬೇಡ. ಈಸ್ಕೊಂಡಿದ್ರೆ ತಪ್ಪಾಯಿತು ಅಂತ ಆಣಿ ಕಟ್ಬಿಟ್ಟು ಅವ್ರದ್ದು ಏನಿದ್ದದ ಅವ್ರ ವಸ್ತು ಅವ್ರು ಒಡ್ಬೇ ಪಡ್ಬೇಕು ಕೊಟ್ಬಿಡು. ಗಲಾಟೆ ಮಾಡಕ್ಕೆ ಹೋಗ್ಬೇಡ. ಇಲ್ಲ ಇಲ್ಲ, ನಾನು ಈಸ್ಕೊಂಡಿಲ್ಲ ಕಣಪ್ಪ. ಓ ಚಂದಾಗಿರೋದು ಕಂತ ತಕಾಳಿ. ಚಂದಾಗೆ ಈಸ್ಕೊಂಡಿಲ್ಲ ಅಂದ್ರೂ ಎಲ್ಲಿ ತಂದು ಕೊಡನೆ ನಾನು? ಅಲ್ಲ ಎಲ್ಲವೂ ಮಾತಾಡ್ಕೊಂಡು ನನ್ನ ಮೇಲೆ ಅಪವಾದ ವರ್ಷಕ್ಕೆ ನೋಡ್ತಾ ಇದ್ದೀರಾ? ಇಲ್ಲ ಕಂತ ತಕಾಳಿ. ನಾನು ಈಸ್ಕೊಂಡಿವಿಲ್ಲ ಏನೂ ಇಲ್ಲ. ಸುಮ್ಮನೆ ನನ್ನ ಇದು ಮಾಡಬೇಡಿ. ಇಲ್ದಿರೋದನ್ನ ಎಲ್ಲಿ ತಂದು ಕೊಡನೆ? ಈಗ ಹೇಳೋದು ಒಂದೇಯ, ಆಮೇಲೆ ಹೇಳೋದು ಒಂದೇಯ. ನಾನು ಮಾತ್ರವಾ ಈಸ್ಕೊಂಡಿಲ್ಲ. ನನ್ನ ಮಗಳು ಆಗಲಿ ಈಸ್ಕೊಂಡಿಲ್ವಾ? ಒಡಬೇನೂ ಗೊತ್ತಿಲ್ಲ, ವಸ್ತು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅರ್ಥವಿಂದ ಒಂದು ಹುಲ್ಲು ಕಡ್ಡಿನೂ ಸುಧಾ ನಾನು ಈಸ್ಕೊಂಡಿಲ್ಲ. ಅರ್ಥ ಆಯ್ತಾ? ಒಂದು ಹುಲ್ಲು ಕಡ್ಡಿ ಸುಧಾ ನಾನು ಈಸ್ಕೊಂಡಿಲ್ಲ. ಸುಮ್ಮನೆ ಇವರು ಹೆಂಗಿರೋ ತಪ್ಪು ನಮ್ಮದೇ ಅದಲ್ಲ. ಏನಾರು ವಸೂಲಿ ಮಾಡ್ಬಿಡೋದ ಇದೇ ಸಮಯ ನೋಡ್ಬಿಟ್ಟು ಅಂದ್ಬಿಟ್ಟು ಅವ್ರು ಬಂದವ್ರೆ. ನಮಗೆ ಗೊತ್ತಿಲ್ವ ಅವ್ರು ಒಳಬುದ್ಧಿ ಅಲ್ಲವಾ? ಇಲ್ಲೇ ವಸೂಲಿ ಮಾಡ್ಕೊಂಡ್ರೆ ಒಂದಷ್ಟು ಇಷ್ಟ ಸಿಗ್ತದೆ ಕಾಸು ಕರಿಮಣಿ ಅಂದ್ಬಿಟ್ಟು ಹಂಗೆ ಯೋಚನೆ ಮಾಡ್ತಾ ಕೂತವ್ರೆ. ನನಗೆ ಗೊತ್ತಿಲ್ವ ಅದೆಲ್ಲವ? ಇಂಥವ್ರನ್ನೆಲ್ಲವ ನನಗೆ ಎಷ್ಟು ನೋಡ್ಬಿಟ್ಟಿಲ್ಲ. ನೋಡಿ ಯಜಮಾನ್ರೆ, ಸುಮ್ಮನೆ ನನ್ನ ಕೆಟ್ಟವ್ರು ಮಾಡಕ್ಕೆ ಹೋಗ್ಬಿಡಿ, ನಿಷ್ಠುರ ಮಾಡಬೇಡಿ ಆಯ್ತಾ? ಸುಮ್ಮನೆ ಯಾಕೆ ನಾನು ನಿಷ್ಠುರ ಮಾಡಿರಿ? ನಿಷ್ಠುರ ಪಷ್ಟರ ಏನು ಮಾಡಕ್ಕೆ ಹೋಗ್ಬೇಡಿ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಮಗಳಿಗೆ ಆಗಲಿ, ಅವ್ರ ಒಡವೆಗೆ ಆಗಲಿ, ಅವ್ರ ವಸ್ತುಗೆ ಆಗಲಿ, ಮತ್ತೊಂದಕ್ಕೆ ಆಗಲಿ ಸಂಬಂಧ ಇಲ್ಲ. ಇದೇ ವಿಚಾರಕ್ಕೆ ಇನ್ನೊಂದ್ಸರಿ ನೀವು ಕೂಟಕ್ಕಂತೂ ಸೇರ್ಸಕ್ಕೆ ಹೋಗ್ಬೇಡಿ. ನನ್ನ ಮಗಳು ಮಾಡಿದ ತಪ್ಪಕ್ಕೆ ನೀವು ಊರಲ್ಲಿ ಮಾಡಿ ಸಾಕಾಗಿರೋ ಮಂಗಳಾರತಿ ಆಗ್ದಾನೆ ಜೈಲಲ್ಲಿ ನನ್ನ ಮಗಳು ಕೊಳಿತಾವಳೆ. ಇವತ್ತು ಹೋಗಿ ನೋಡೋದ ಅನ್ಕೊಂಡೆ. ನೀವು ಬರಲೇಬೇಕು ಮುಟ್ಲೇಬೇಕು ಅಂತ ಹೇಳಿದ್ರಲ್ಲ, ಬರ್ತಿದ್ದಿಲ್ಲ ನಾನು. ಏನೋ ನಿಮಗೆ ಮರ್ಯಾದೆ ಕೊಟ್ಕೊಂಡು ಪಂಚಾಯತಿ ಕಟ್ಟೆ ಮರ್ಯಾದೆ ಕೊಟ್ಕೊಂಡು ದೊಡ್ಡವರೆಲ್ಲ ಸೇರಿರ್ತಾರೆ. ಸುಮ್ಮನೆ ಅವಮಾನ ಮಾಡಕ್ಕೆ ಹೋಗ್ಬಾರ್ದು. ಊರ್ಗಾದಂಗೆ ನಮಗೂ ಅಂದ್ಬಿಟ್ಟು ನಾನು ಬಂದಿರೋದು. ಅರ್ಥ ಆಯ್ತಾ ಯಜಮಾನ್ರೆ? ಸುಮ್ಮನೆ ನಾನು ಒಳ್ಳೆತನನೆಲ್ಲನೂ ನೀವು ಹಿಂಗೆ ಬಳಸ್ಕೋಬೇಡಿ. ಇಲ್ಲ ನನಗೆ ಗೊತ್ತಿಲ್ಲ ಕಣಪ್ಪ. ನನಗೆ ಯಾಕೆ ನನ್ನ ಮಗಳು ಗೊತ್ತಿಲ್ಲ. ಅವ್ರು ಕೊಟ್ಟೇ ಇಲ್ಲ, ಒಡಬೇರೆ ಕೊಟ್ಟಿಲ್ಲ. ಕಿವುಡಕ್ಕ ಇವಳು ಹಿಂಗೆ ಹೇಳ್ತಾವಳಲ್ಲ ಮಲ್ಲಿ, ಏನು ಇದಕ್ಕೆ ಏನು ಸಮಾಚಾರ? ಇಲ್ಲ ಕಣಣ್ಣ, ಇಲ್ಲ ಇಲ್ಲ. ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಿ. ಅವಳಿಲ್ಲ ಅಂದ್ಬಿಟ್ರೆ ಹೆಂಗ್ ಒಪ್ಕೊಂಡಿರಿ ನೀವು? ಇದೇ ಮಾತಾ ಕೇಳಿ, ಇದೇ ಕೊನೆ ಮಾತಾ ಇಲ್ವಾ? ಆಮೇಲೆ ಮಾತ್ರ ನಾವು ಸುಮ್ಮನೆ ಆಯ್ಕಿಲ್ಲ. ಆಮೇಲೆ ಏನಾದ್ರು ನಿಜ ಪಜ ಅಂತ ಗೊತ್ತಾಗ್ಬಿಟ್ರೆ ನಾವು ಹೇಳ್ದಂಗೆ ನೀವು ಮಾಡ್ಬೇಕಾಯ್ತದೆ. ಪಂಚಾಯತಿ ಕಟ್ಟದಿರೋರೆಲ್ಲ ಒಪ್ಕೊಂಡಿರ ಈ ಮಾತಿಗೆ ನಾವು ತೋರಿಸ್ತೀವಿ. ಇವಳೇ ಎತ್ಕೊಂಡ್ರದು ಅನ್ನೋದಕ್ಕೆ ನಾವು ಏನಾರು ಮಾಡ್ತೀವಿ. ನಮ್ಗೆ ಗೊತ್ತು ಕತೆ. ಏನು ಮಾಡಿರಿ ಈಗ? ಇದೇ ಕೊನೆ ಮಾತಾ ಕೇಳಿ ಅನ್ನಿ. ಸುಮ್ಮನೆ ಮರ್ಯಾದಿಂದ ಅವಳ ಬಾಯಲ್ಲೇ ಕೇಳ್ಬಿಡಿ. ಆಮೇಲೆ ನಾವು ಹೇಳಿ ನಾವೇನಾದ್ರು ಸಾಕ್ಷಿ ಪಕ್ಷಿ ಹೇಳೋವತ್ತಲ್ಲಿ ಸಿಗಾಕೊಂಡು ಯಾಕೆ ಬೇಕು ಮರ್ಯಾದಿಗೆ ಹೋದಂಗಾಯ್ತದೆ. ಅದ್ರ ಬದಲು ಅವಳ ಬಾಯ್ಲೆಯ ಏನು ಎತ್ತ ಹೆಂಗೆ ಅಂತ ತಿಳ್ಕೊಳಕ್ ಹೇಳಿ. ಅಲ್ಲ ಕನೇಜ್ ಬಂದ್ರೆ ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ರಿ ಕಂತ ಕಳಿ. ಅವ್ರ ಪರವಾಗಿ ಮಾತಾಡ್ತಾ ಕೂತಿದ್ರಲ್ಲ. ಇಲ್ಲ ಕನೇಜ್ ಬಂದ್ರೆ ನಂದು 40 ಗ್ರಾಮ್ದು ನಮ್ಮ ಅಪ್ಪ ಗೇರಿ ಪೈದಿ ಕಷ್ಟಪಟ್ಟು ತಕೊಟ್ಟಿರೋದು. ಅವಳು ಹೇಳಿದ ತಕ್ಷಣ ನೀವು ಹಿಂಗೆ ಮಾಡ್ಬಿಡ್ತಿದ್ದೀರಲ್ಲ. ನಮ್ಮ ಹೊಟ್ಟೆವ್ರನ್ನ ಕರ್ಸಿ ನೀವು ಹೇಳಿಲ್ವಾ? ಅವ್ರನ್ನು ಕರ್ಸಿ ಅಂತ ನಾವು ಹೇಳ್ ಬಂದಿವಿ. ಅವರು ಬಂದಿಲ್ಲ. ಅವರು ಬರ್ಲಿ ತಾಳಿ. ಅವ್ರು ಕೇಳಿರಿ ನಮ್ಗೆ. ಅವರೇ ಹೇಳಿದ್ದು ಮೊದ್ಲಾಗಿ. ಅವರೇ ಹೇಳಿದ್ದು. ಅವ್ರು ಹೇಳಿದ್ಮೇಲೆ ನಾವು ಇವಳಟ್ಟಿಗೆ ಹೋಗಿ ಏನು ಎತ್ತ ಅಂತ ನಾವು ಹುಡುಕಿದ್ದು ಗೊತ್ತಾ? ಅವ್ರು
ಎಲ್ಲಿಗೋದ್ರು ನೀವು ಕರೀರಿ, ನೀವು ಕರೆದ್ರೆ ಬರ್ತಾರೆ ಅಂತ ಅಂದು, ನೀವು ಕರೆದ್ರೆ ಕರೀಲಿಲ್ವ ಯಜಮಾನರುಗಳೇ ನೀವು? ಏ ಇಲ್ಲ ಇಲ್ಲ, ನಾವು ಕರೆದಿದ್ದೋ ಎಲ್ಲಾರ್ನೂ, ಅವ್ರು ಇನ್ನೂ ಬಂದೇ ಇಲ್ವಲ್ಲ. ಫೋನ್ ಮಾಡಿ ಫೋನ. ಏ ಫೋನ್ ಮಾಡಿ ಮಾಡಿ ಸಾಕಾಯ್ತು, ಫೋನ್ ಸ್ವಿಚ್ ಆಫ್ ಬತ್ತಾ ಕೂತದೆ. ಥೂ, ಆ ಬಡ್ಡಿ ಇದನ್ನ ಇನ್ನೆಲ್ಲಿ ಹುಡುಕೋಗೋಕ್ಕದು? ನಮಗೂ ಹುಡುಕಿ ಹುಡುಕಿ ಸಾಕಾಗೋದಲ್ಲ, ಎತ್ತವಂತ ಹುಡುಕ್ ಸಾಯೋದು. ನಮಗೂ ಬೇಸರ ಆಗ್ಬಿಡ್ತದೆ. ಬೇಸರ ಏನು ಮಾಡೋದು? ಒಂದು ಗೊತ್ತಾಯ್ತಲ್ವಲ್ಲ ನಮಗೆ. ಎತ್ತವಂತ ಹುಡ್ಕಾಡೋದು ಈಗ. ಅಲ್ಲ, ಬಡ್ಡಿ ಐದನ್ಗೆ ಮಾನ ಮರ್ಯಾದೆ ಇಲ್ವಾ? ನೋಡು ಕಿಡಕ, ಹಿಂಗೆ ಆದ್ರೆ ಮಾತ್ರವಾ ನಿನ್ ಮಗವನ್ನ ಊರಿಂದ ಆಚೆಗೆ ಬೈಸ್ಕರ್ ಹಾಕೊಡ್ಬೇಕಾಯ್ತದೆ. ಒಂದ್ ಪಂಚಾಯತಿಗೆ ಬರಕಿಲ್ಲ, ದೊಡ್ಡವ್ರು ಹೇಳಿದ್ರು ಒಂದ್ ಮರ್ಯಾದೆ ಇರಕಿಲ್ಲ. ಅದೇನಕ್ಕ, ಏನ್ ಕಿಡಕ ಇದು? ಪಂಚಾಯತಿ ಕಟ್ಟೆಗೆ ಒಂದ್ ಮರ್ಯಾದೆ ಬೇಡ್ಬೇಕ? ನಮ್ಗೇನ್ ಕೆಲಸ ಇಲ್ದಲ್ಲಿ ನಿಂತಿದಾವಕ್ಕ ನಾವು? ಕಾರ್ಕಾದಾಗಲೆಲ್ಲ ಬರ್ತೀವಿ, ಊರಲ್ಲಿ ಹಿರಿಯವರು ಅಂತ ಅನ್ಬಿಟ್ಟು ಇರೋದೇನ್ ಮಾಡಕ್ಕೆ? ಸುಮ್ಮನೆ ನಾವ್ ಏನಾದ್ರು ಮಾತಾಡಿದ್ರೆ ನಿಮ್ ಜೊತೆ ಜಗಳ ಆಡ್ಕೊಂಡಂಗಾಯ್ತದೆ. ಇದೇ ಇವನು ಹಿಂಗೆ ಮುಂದುವರಿತಾ ಇದ್ರೆ ಕತೆ ಬೇರೆನೆ ಆಗೋಯ್ತವೆ. ಆಮೇಲೆ ಊರಿಂದ ಆಚೆ ಹಾಕ್ಬಿಡ್ತೀವಿ ಅಷ್ಟೇ. ಇವನ್ ಕೈಲಿ ಏನಾದ್ರು ಕಟ್ಟಿಸ್ಬಿಟ್ಟು ದುಡ್ಡು ಪಡ್ಡ ಊರಿಂದ ಆಚೆ ಹಾಕ್ಬಿಡ್ತೀವಿ. ಓ, ಹಿಂಗೆ ಆಡ್ತಾ ಕುತ್ಕೊಂಡ್ರೆ ಆದದ ಜನ ಆದದ. ಇಂಥ ಮಕ್ಳು ಹುಟ್ಕಿಟ್ಕ ಬಿಟ್ರೆ ಹೂವು ಅಪ್ಪನ್ಗಾಗ್ಲಿ, ಕಟ್ಕೊಂಡಿರೋ ಎಡ್ತಿಗಾಗ್ಲಿ, ಹುಟ್ಟದ ಮಕ್ಳಿಗಾಗ್ಲಿ ಒಬ್ರಿಗೂ ಮರ್ಯಾದೆ ಕೊಡಕ್ಕಿಲ್ಲ. ಏನ್ ಕಿವಿಡಕ್ಕ? ಆಯ್ತು, ನಮ್ಗೆ ಯಾರು ಹೋಗೋದಲ್ಲ. ನೀವ್ ಹೆಂಗಿದ್ದೀರಿ? ಅಲ್ಲಕ್ಕ ತಾಯಿ, ಹೆಂಗ್ ಸೌರ್ಸ್ಕೊಂಡಿದ್ದಿ ಇವ್ನ ಜೊತೆ? ಹೆಂಗ್ ಬಾಲಾಟ ಮಾಡ್ಕೊ ಹೋಯ್ತದ್ದಿ? ಅಲ್ಲ, ಒಂದ್ ಮರ್ಯಾದೆ ಕೊಡಕ್ಕಿಲ್ಲ ಪಂಚಾಯತಿಗೆ, ಒಂದ್ ನೆಟ್ಟಗ್ ಬರಕಿಲ್ಲ, ಏನೂ ಇಲ್ಲ. ಏನ್ ದುಡ್ಡು ದುಡ್ಡು ದುಡ್ಡು, ಯಾವಾಗ ನೋಡಿದ್ರೆ ಬರೀ ದುಡ್ಡು ಅಂತ ಸಾಯೋದಯ್ಯ. ಇದೆಲ್ಲವ ಇವ್ರೆಲ್ಲವ ಹಿಂಗೆ ಯಾಕೆ ಆಡಾರೋ ನನಗಂತೂ ಗೊತ್ತಿಲ್ಲ ಕಣಪ್ಪ, ಗೊತ್ತಿಲ್ಲ. ಥೂ, ಸಾಕಾಗೋಗದೆ, ಸಾಕಾಯ್ತವ, ಸಾಕಾಗೋಗದೆ. ಹಿಂಗೆ ಅನ್ಕೊಂಡಿತ್ತಿಲ್ಲ ಕಣಕ್ಕ ನಾನಂತುವೆ. ಎಲ್ಲೋ ಊರಲ್ಲಿ ಪರವಾಗಿಲ್ಲ, ಕಿವಿಡಕ್ಕೊಂದು ಮನೆಯವ್ರವ್ರು ಗಂಡು ಮಕ್ಳು ಭಾರಿ ಒಳ್ಳೆ ಬುದ್ಧಿ ಕಲ್ತವೆ ಊರಲ್ಲಿ ಅಂತ ಅನ್ಕೊಂಡಿದ್ದೆ. ಈ ರಮೇಶ, ಅಯ್ಯಯ್ಯಯ್ಯೋ, ಥೂ, ಕುಳ್ಳ ಪರವಾಗಿಲ್ಲ. ಕುಳ್ಳ ಯಾರ ತಂಟೆಗೂ ಹೋಗಲ್ಲ, ಸಿದ್ದಿಗೂ ಹೋಗಲ್ಲ, ಅವ್ನ ಪಾಡ್ಗೆ ಅವ್ನು ಇರ್ತಾನೆ, ಅಚ್ಚುಕಟ್ಟಾಗಿ ನೋಡ್ಕೊತಾನೆ ಇರ್ತೀವಿ ಮಕ್ಳನ್ನೆಲ್ಲನೂ. ಇವನೇ ಆತಕ್ಕೆ ಹಿಂಗೆ ದುರ್ಬುದ್ಧಿ ಕಲ್ತ್ಕೊಬಿಟ್ಟ. ಏನಕ್ಕ ಮಾಡೋದು ಈಗ? ಫೋನು ತೆಗಿತಾ ಇಲ್ಲ, ಇವ್ರು ನೋಡಿದ್ರೆ ಒಪ್ತಾ ಇಲ್ಲ, ನಾನು ಎತ್ಕೊಂಡಿಲ್ಲ ಅಂತ ಕೂತವ್ರೆ. ಏನು ಮಾಡೋದು? ಇಲ್ಲ ಪಂಚಾಯತಿ ಕಟ್ಟೆಯ ಇದನ್ನು ಮುಂದಕ್ಕೆ ಹಾಕ್ಬಿಡದ ನಿನ್ನ ಮಗ ಬಂದ್ಮೇಲೆ? ಈಗ ಒತ್ತಾಯ್ತು, ಎಲ್ಲ ಹೋಗ್ಬೇಕು, ಭಾರಿ ಒತ್ತಾಗದೆ. ಏನು ಮಾಡೋದು ನೋಡಿ ಹೇಳಿ. ಅಲ್ಲ ಕಣ ಯಜಮಾನ್ರೆ, ಅವನಿಲ್ಲ ಅಂದ್ರೆ ಏನು? ನಿಮಗ್ ಬೇಕಾಗಿರೋದೇನು? ಯಾರು ಕದ್ದವ್ರೇನ ಸಾಕ್ಷಿ ಮಾತ್ರವ ತಾನೆ. ನಾವು ಕೊಡ್ತೀವಿ ಕಣ್ ತಕೊಳ್ಳಿ, ಅವನಿದ್ರೆ ಇರ್ಲಿ ಇಲ್ದವ್ರು ಇರ್ಲಿ. ಇದನ್ನ ನೋಡ್ಬಿಟ್ಟು ನೀವು ಏನ್ ಮಾಡಿರೋ ಏನ್ ಮಟ್ಟಿರೋ ನೀವೇ ಮಾಡ್ಬೇಕು. ನಮಗ್ ಗೊತ್ತಿಲ್ಲ, ಇನ್ನು ನಮ್ಗೆ ಐಕಿಲ್ಲ ಆಡಕ್ಕೆ. ನೋಡಿ ಏನ್ ಮಾಡಿರಿ, ಈ ಒಳ್ಳೆ ನ್ಯಾಯ ಕೊಡ್ರಿ ಅಷ್ಟೇ ನಾವು ಹೇಳೋದು. ಇಲ್ಲಿಗಿನ ರತ್ತಿಗೆ ಭಾರಿ ಅನ್ಯಾಯ ಆಯ್ತಾ ಕೂತದೆ. ಆಮೇಲೆ ನಾವು ಸಾಕ್ಷಿ ಎಲ್ಲ ತೋರಿಸ್ತೀವಿ. ನೀವು ಏನ್ ಮಾಡ್ಬೇಕು ಗೊತ್ತಾ? ಮೊದ್ಲು ಇವಳು ಸವಾಸ ಬಿಡಿಸ್ಬೇಕು, ಇವಳು ಮಗಳು ಸವಾಸ, ಇವಳು ಸವಾಸ ಮೊದ್ಲು ರಮೇಶನ್ ಬಿಡಿಸ್ಬೇಕು. ಇನ್ನು ಅವನು ಎಷ್ಟೆಷ್ಟು ದುಡ್ಡು ಕಾಸು ಕರಿಮಣಿ ಚಿನ್ನ ಒಡವೆ ಎಲ್ಲ ಎಷ್ಟು ಕೊಟ್ಟವನೆ ಅದೆಲ್ಲ ವಾಪಸ್ ಈಸ್ಕೊಡಿ ನಮ್ಗೆ. ಇನ್ನೇನು ಬೇಡ ಕತೆ. ಇನ್ನೇನ್ ಮಾಡಿರಿ? ಇನ್ನೇನ್ ಮಾಡಿರಿ? ಇವಳಂತೂ ಒಪ್ಕೊಳಕಿಲ್ಲ. ನೋಡ್ದೋ ಒಪ್ಕೊಂಡಳೇನೋ, ಒಪ್ಕೊಂಡು ಏನಾರು ಮಾಡಾಳೇನೋ ಅಂತ. ಇಲ್ಲ ಇಲ್ಲ ಅಮ್ಮಣಿ, ಇವಳು ಒಪ್ಪಳ. ನೀವೇ ನೋಡ್ಬಿಟ್ರೆ ಮಾತ್ರವಾ ಇಲ್ಲಿ ಅದೇ ಬಡ್ಕೊಬಿಡ್ತಿದ್ದೀರಿ. ಓ ಸರಿ ಕತೆ ಲಕ್ಷ್ಮಿ, ಅದ್ಯಾರು ಸಾಕ್ಷಿ ಕರ್ಸು ಮತ್ತೆ. ನಿಮಗ ರತ್ನಿ ತಕೋ ಕೊಡು ಈಗ ಮಾನ ಮರಿದೇನ 3 ಕಾಸು ಕರಾಜಾಗೋಗ್ಲಿ ಹೋಗು. ಇವಳು ಬುದ್ಧಿ ಇವ್ರಿಗೋಸಿ ಗೊತ್ತಾಗ್ಲಿ, ಎಷ್ಟು ನಾಟಕ ಆಡ್ತಾಳೆ ಅನ್ನೋದು ಗೊತ್ತಾಗ್ಲಿ ಅನ್ಬಿಟ್ಟಯ್ಯ. ನಾನು ಬೇಡ ಅಂದಿದ್ದಿ, ಇಲ್ಲೇ ತೋರ್ಸಕ್ ಹೋಗ್ಬೇಡ ಅಂತ. ಹೋಗೋಗು. ಮೊದಲು ಯಜಮಾನ್ರಿಗೆಲ್ಲವ ಫೋನ್ ಆನ್ ಮಾಡ್ಬಿಟ್ಟು ಅದೇನೋ ಮಾತಾಡಿರೋದ್ನೆಲ್ಲ ತೋರ್ಸು ನೋಡಿ. ದೊಡ್ಡಪ್ಪ ತಕೊಳ್ಳಿ, ಇದ ನೋಡಿ. ಏನ್ ರತ್ನಿ, ಏನಿದು? ಮೊದ್ಲು ಇದ ನೋಡಿ ತಕೊಳ್ಳಿ ಅಣ್ಣ, ಹಂಗೆ ಅವ್ರಿಗೂ ತೋರಿಸಿ. ಏನ್ ಮಗ, ಏನವ ಇದು? ಏನೇನೋ ಮಾಡ್ತಾ ಇದ್ದೀರಲ್ಲವ ಇಲ್ಲಿ ಪಂಚಾಯತಿ ಕಟ್ಟೆಲಿ? ಇಲ್ಲ ಟೈಮ್ ಇದ್ದದ ಸುಮ್ನೆ ಅದು ಇದು ನೋಡ್ಕೊಳಕ್ಕೆ? ಅಲ್ಲ, ಈ ಬಿತ್ರಿರು ಈ ಫೋನೇ ತಾನೇ ಮರ್ತುಟ್ಟು ಅದೇ ಅಂದಿದ್ದು. ಎರಡು ಕಿತಾಪತಿ ಮಾಡ್ಗಿಟ್ಬಿಟ್ಟಿದ್ದಾರೆ ಹೆಂಗೆ? ಅಯ್ಯೋ ಭಗವಂತನೇ, ಏನ್ ಮಾಡೋದೀಗ? ಯಾಕಂದ್ರೆ ನಂಬಕಾಯ್ಕಿಲ್ವಲ್ಲ. ನನಗೆ ಯಾಕೆ ಬಡ್ಕತ್ತಿದ್ರು ಅಂತ ನಾನಂದ್ರೆ ಅದೇನು ಫೋನ್ ಬೇರೆ ಕೊಡ್ತಾ ಕೂತವಳೆ. ಏನೋ ಕಾಣಲ್ಲ, ಏನಿರ್ಬೋದು, ಏನದು ಒಂದು ಗೊತ್ತಾಯ್ತಲ್ವಲ್ಲ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಫ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.